ಸೊ ನಮಸ್ಕಾರ ಗಾಯ್ಸ್, ಇಲ್ಲೊಂದ್ ಕೋತಿ ಮಗ ಊಟ ಮಾಡ್ಬೇಕಾದ್ರೆ ಹಿಂದೆ ಒಂದ್ ಚಪ್ರಿ ಅಂಕಲ್ ಬಂದ್ ಫೈಡ್ ಅಂತ ಒಂದ್ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಇಲ್ಲಿ ಶ್ರೀರಾಮ್ಪುರ ಸಿಂಹ ಮತ್ತೆ ಅವ್ರ ಹೆಂಡತಿ ಬಿದ್ದಿ ಆಗ್ತಾ ಇರ್ತಾರೆ. ಫುಲ್ ಬಾಡಿ ಮನುಷ್ಯಂದು, ತಲೆ ಮಾತ್ರ ಕೋತಿದು. ಕ್ರಾಸ್ ಬಿಡ್ ಕರಿಯ ಅದಕ್ಕೆ ಬಿದ್ದಿ ಹೇಳ್ತಾ ಇರ್ತಾನೆ. ಆಗಿದ್ದಾಗ್ಲಿ ಗೋಳಿ ಮಕ್ಳಿಗೆಲ್ಲ ಬುದ್ಧಿ ಕಳಿಸ್ಲೇಬೇಕು, ನಾನು ಕೆಲಸ ಮಾಡಿ ಕಾಸ್ ಮಾಡಿ ಆಮೇಲೆ ಗೋಳಿ ಮಕ್ಳಿಗೆ ನಾನು ಯಾರು ಅಂತ ತೋರಿಸ್ತೀನಿ ಅಂತ ನಮ್ ಕ್ರಾಸ್ ಬಿಡ್ ಕರಿಯ ಫುಲ್ ಕೆಲ್ಸಕ್ಕೆ ಬರ್ತಾನೆ. ಕೆಲ್ಸದಲ್ಲಿ ಫುಲ್ ಹಸುದ್ ಸಗಣಿ ಎಲ್ಲ ಕ್ಲೀನ್ ಮಾಡಿ ಹಸುದ್ ಹಾಲ್ ಕರ್ದಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ಬಿಟ್ಟು ಮನೆಗೂ ಹಾಲ್ ಹಾಕ್ಬಿಟ್ಟು ಬರ್ತಾನೆ. ಹಾಲ್ ಹಾಕ್ಬಿಟ್ಟು ಬಂದು ಅವ್ರ ಓನರ್ ಹತ್ರ ಕಾಸಿಸ್ಕೊಂತಾನೆ. ಕಾಸಿಸ್ಕೊಂಡು ಬಟ್ಟೆ ಅಂಗಡಿಗೆ ಹೋಗಿ ಅವನ್ಗೊಂದು ಸೂಟ್ ಬೂಟ್ ತಗಂತಾನೆ. ಆಮೇಲೆ ಕಟಿಂಗ್ ಶಾಪ್ ಹೋಗಿ ಅಂತ ಮಸ್ತ್ ಕಟಿಂಗ್ ಮಾಡಿಸ್ಕೊಂತಾನೆ. ಆಮೇಲೆ ಅರೆ ನೀ ಹಬ್ಬ ಅಲ್ಲ ಗುರು, ಬಟ್ಟೆ ಅಂಗಡಿಲಿ ಬಟ್ಟೆ ನೋಡಿದ್ದು ಸೂಟು, ಕಟಿಂಗ್ ಶಾಪ್ ಅಲ್ಲಿ ಕಟಿಂಗ್ ಮಾಡಿಸಿದ್ದು ಫಂಕಿ. ಇಲ್ಲಿ ನೋಡಿ ಡೀಸೆಂಟ್ ದಾಸೆ ಅಂತಾರ ಕೂದಲು ಸೈಡ್ ಕ್ರಾಪ್ ಮಾಡ್ಕೊಂಡು ಕುರ್ತಾ ಹಾಕೊಂಡ್ ಬಂದವನಲ್ಲ. ಯಾವ ಇವೆಲ್ಲ ಹೋಲಿ ಬಿಡಿ ಗೈಸ್, ಹೆಂಗೋ ಬಂದ, ಎಲ್ಲಿಗ್ ಬಂದ, ಮತ್ತೆ ಅದೇ ಮದ್ವೆಗ್ ಬಂದ. ಅಲ್ಲ ಇವ್ರಿಗೆ ನಾಚಿಕೆ ಮರ್ಯಾದೆ ಇಲ್ವಾ? ಆಲ್ರೆಡಿ ಒಂದ್ಸತಿ ಉಪ್ಪು ನೋಡ್ಸೋರೆ, ಮತ್ತೆ ಊಟಕ್ಕೆ ಅಲ್ಲೇ ಬಂದವನೆ. ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಹೇಳ ಮಗ. ಲೋ ಮಗ, ರಿಸಲ್ಟ್ ಬಂತು ನೋಡ್ದ? ಹೌದಾ? ಪಕ್ಕ ಒಂದ್ 3 ಸಬ್ಜೆಕ್ಟ್ ಹೊಗೆ ಆಗಿರುತ್ತಲ್ವಾ ನಮ್ದು. ಹೇಳೇ, ನಾವ್ ಇಬ್ರು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದೀವಿ ಕಣೋ. ಹೇ ಸುಮ್ನಿರಪ್ಪ, ಕಾಮಿಡಿ ಮಾಡ್ಬೇಡ. ನೀನ್ ನಂಬಲ್ಲ ಅಂತಾರೆ ವಾಟ್ಸಪ್ ಮಾಡ್ತೀನಿ ನೋಡಪ್ಪ. ಹಾ ಕಳ್ಸು. ಮಾಡಿದೀನಿ ನೋಡು. ಹಾ ಅಪ್ಪ ಆಮ್ಲೆಟ್ ತಿಂತೀರಾ? ತಿಂತೀನಿ, ಮಾಡ್ಕೊಡ್ತೀನಿ ಆಯ್ತಾ? ಆಯ್ತು. ಇಷ್ಟೊಂದು ಒಳ್ಳೆ ಬುದ್ಧಿನ ಏನೋ ಬೇಕಿರುತ್ತೆ, ಅದಕ್ಕೆ ಪೂಸಿ ಹೊಡಿತಾವನೆ. ಅಪ್ಪ ರೆಡಿ? ನಿಜವಾಗ್ಲೂ ಮಾಡ್ಕೊಂಡ್ ಬಂದೇನೋ. ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ, ನೀನು ತಿನ್ನೋ ಸ್ವಲ್ಪ. ನನಗ್ ಬೇಡ, ನೀವ್ ತಿನ್ನಿ. 100% ಏನೋ ಬೇಕಾಗಿರುತ್ತೆ, ಅದಕ್ಕೆ ಇಷ್ಟೊಂದು ಜಾಕ್ ಆಗ್ತಾವನೆ. ಲೈಟ್ ಹೊಟ್ಟೆ ನೋತಿದೆ, ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸ್ವರ್ಗ. ಎಲ್ಲಪ್ಪ ನಿಂಬೆಹಣ್ಣು? ಲವ್, ನೆನ್ನೆಯಿಂದ ಫ್ರಿಜ್ ಅಲ್ಲಿ 2 ಮೊಟ್ಟೆ ಇದ್ದಿದ್ದು, 2 ಇಲ್ಲೇ ಇದೆ. ನೀನ್ ಯಾವ್ದ್ರಲ್ಲಿ ಮಾಡ್ದೋ ಆಮ್ಲೆಟ್ನ? ಅಲ್ಲಿತ್ತು ತಂದೆ. ಅಲ್ಲಿ ಅಂದ್ರೆ ಎಲ್ಲಿಂದ? ಇಲ್ಲಿತ್ತು ತಗೊಂಡ್ ಬಂದೆ. ಆ ಗೊಂಬೆಗೆ ನಿಮ್ ತರ ಕೂದ್ಲಿಲ್ಲ. ಓ ನಿಂಬೆ ಇದೆ, ಜ್ಯೂಸ್ ಮಾಡೋಣ. ಎಲ್ಲೆಲ್ಲಿಂದ ಬರ್ತಿರೋ ಮಾರ? ಮನಿ ಬೇಕು, ಅದ್ ಬೇಕು, ಹೋಗಡೆ. ಸರ್ ಅದು ನಿಮ್ ಮ್ಯಾಗಿನ ಮನಿ ಬಾಡಿಗೆ ಬೇಕಿತ್ರಿ. ಕೊಡುದಿಲ್ಲ ಮಾರ, ಹೋಗಡೆ. ಸರ್ ಹಂಗ್ ಮಾಡ್ಬೇಡ್ರಿ, ಕೈ ಮುಗಿತಾನ ಅದು ಬಾಡಿಗೆ ಕೊಡ್ರಿ ಸರ್. ನೀ ಕೈಯರೆ ಮುಗಿ, ಕಾಲರೆ ಮುಗಿ, ಅಡ್ಡ ಬೀಳು, ಉಳ್ಯಾಡು, ನಿನ್ ಕೊಡುದಿಲ್ಲ. ಸರ್ ಹಂಗ್ ಮಾಡ್ಬೇಡ್ರಿ, ನಮಗ್ ಕೊಡ್ರಲ್ಲ, ನಮಗೂ ಬೇಕಾಗೈತಿ ಸ್ವಲ್ಪ ಬಾಡಿಗೆ ಬೇಕಾಗೈತಿ. ನೋಡಪ್ಪ, ಬ್ಯಾಚುಲರ್ಸಿ ಕೊಡಂಗಿಲ್ಲ, ಸಂಸಾರಸ್ಥರಿ ಕೊಡ್ತೀವಿ ನಾವು. ನಿಮ್ಮಂತ ತೂತಿಗ್ ಚಟ ಇರೋರು ಕೊಡುದಿಲ್ಲ. ಸರ್ ನಮಗ ಚಟ ಇಲ್ರಿ, ಹಠ ಐತಿ, ಜೀವನದಾಗ ಸಾಧಿಸೋ ಹಠ ಐತಿ ನಮಗ. ಹಿಂಗ ಹಠ ಅನ್ನೋರ್ನ ಬಾಳ ಮಂದಿ ನೋಡಿನ. ಹಠ ಅನ್ನೋದು ಆಮೇಲೆ ಚಟ ಮಾಡುದು. ಸರ್ ಚಟವಾದಿ ಅಲ್ರಿ ಸರ್, ಮನ್ಯಾಗ ಕಂಡಪಟ್ಟಿ ತ್ರಾಸ ಇಟ್ಕೊಂಡು ಬಂದಿವಿ. ಇಲ್ಲಿ ಓದಾಕಂತ ಬಂದಿವಿ, ಓದೋ ಹುಡುಗರು ನಾವು, ಓದೋ ಹುಡುಗರಲ್ಲ. ನೋಡಪ್ಪ, ನೀವು ಓದ್ತೀರಿ, ಕುಡಿತೀರಿ, ಅಲ್ಲೇ ಒಗಿತೀರಿ, ಮನಿ ಪಿಚ್ ನಂಗೆಲ್ಲ ಬ್ಯಾಡ. ನಿಮ್ ಕೈ ಮುಗಿತಾರೆ, ಮನ್ಯಾಗ ಬಹಳ ಕೆಟ್ಟ ತ್ರಾಸ ಐತಿ ಸರ್. ಓದಾಕಂತ ಇಂತ ದೊಡ್ಡ ಸಿಟಿಗೆ ಬಂದಿವಿ ನಾವು. ನಮ್ಮ ಮನಿ ಬಾಡಿಗೆ ಕೊಡ ಸರ್, ಕಾಲು ಬೀಳ್ತೀವಿ. ಕಾಲ್ಗಿಲ್ಲೆಲ್ಲ ಬೀಳ್ಬಿಡು ಮರೆ. ಎದಕ್ ಅಳ್ಳಿಕತ್ತಿದಕ್ ನೀ ಅಳಬೇಡ. ನಿಮ್ ವಯಸ್ಸು ದಾಟೆ ಬಂದಿನ. ನಾನು ಒಂದ್ ಟೈಮ್ದಾಗ ಬ್ಯಾಚುಲರೇ ಏನ, ನಿಮ್ ಕಷ್ಟ ಅರ್ಥ ಆಗ್ತದ. ನೀನು ಸಂಭಾಯ್ತಿದಿ ಅಂತ ಕೊಡ್ಲಿಕತ್ತನ ಏನ. ಇದು ರೆಂಟ್ ಅಗ್ರಿಮೆಂಟ್, ಸಹಿ ಹಾಕು ಏನ. ಮತ್ತ ಚಲೋ ತಂಗ ಇಟ್ಕೋರಿ ಮನಿ ಏನ. ರೆಂಟ್ ಕೊಡು ಮಾರೇ. ಏನ್ ರೆಂಟ್ ಕಾಡ್ತೇವಲ್ಲ. 4 ತಿಂಗಳಾತು. ಡಿಪಾಸಿಟ್ ಕೊಟ್ಟಿವಲ್ಲ. ಡಿಪಾಸಿಟ್ ಕೊಟ್ರೆ ಮತ್ ಮುಗೀತು. ಮುಗೀತು. ಮತ್ತೆ ರೆಂಟ್ ಹಾಕೊಡ ತಿಂಗಳ. ನಿನ್ ಎಂತ ಮೊಡ್ಕ ಮನಿ ಅಲ್ಲ, ನಾವು ಬಚ್ಚಲ್ದಾಗ ಹೋದ್ರ ಮೊಳ್ಕಾಳ ಮಟ ನೀರ್ ಇರ್ತಾವ. ಒಂದು ಸ್ವಿಚ್ ಬೋರ್ಡ್ ಚಾಲು ಇಲ್ಲ, ಏನಿಲ್ಲ. ಅದನ್ನೆಲ್ಲ ನೀವ ಮುರ್ದಿರಿ. ನನಗ್ ಗುರ್ತದ. ಎಲ್ಲಿ ಬಾಡಿಗೆ ನಡೆಯಲ್ಲ, ನಾವು ಬಾಡಿಗೆ ಕೊಡಂಗಿಲ್ಲ. ಆಜು ಬಾಜು ಮನ್ಯಾಕಿನವ್ರು ಹೊಯ್ಕೊಳಿಕತ್ತಾರ. ಅವನ ಕುತ್ತಿಗೆ ಮಠ ಕಾಲಿಟ್ಟ ಟಾರ್ಚರ್ ಮಾಡತ್ತಾರ ಮಾಲಕ್ ಅಂತೇಳಿ. ಮನಿ ಬಿಡು ಪ್ಲೀಸ್. ಬಿಡಂಗಿಲ್ಲ, ಮನಿನೇ ನನ್ನ ಹೆಸರಲ್ಲೇ ಬರ್ಕೋತೀನಿ. ಮನಿ ಬಿಡು. ಮನಿ ನಂದು. ಮನಿ ಮಾರ್ಲಿಕತ್ತನ್ನ. ಕೊಡಂಗಿಲ್ಲ ಮನಿ. ಮನಿ ಮಾರ್ಲಿಕತ್ತನ. ನೀಲು ಟ್ಯಾಟಲ್ಲಿ, ನೀಲು ತುಲಿದಲು, ತೌತಲ್ಲಿ ನೋಡ್ತದೆ ನಮ್ಮ ತಮಾಗ. ಹಲೋ ಅಮ್ಮ, 1000 ಜನ 1000 ಮಾತಾಡ್ಲಿ. ನಿಮ್ಮಮ್ಮ ರಾಂಗ್ ನಂಬರ್. ನಿಂಗೆ ಹೇಳ್ತಾ ಇರೋದು. ಹೇಳೋ ಅಮ್ಮ, 1000 ಜನ 1000 ಮಾತಾಡ್ಲಿ, 1,00,000 ಜನ 1,00,000 ಮಾತಾಡ್ಲಿ. ನೀನ್ ಬೆಳಗ್ಗೆ ಫೋನ್ ಮಾಡು, ಮಾತಾಡೋಣ. ಇಲ್ಲ ಈಗ್ಲೇ ಮಾತಾಡ್ಬೇಕು. ಏನ್ ಬೇಗ ಹೇಳ್ ಸಾಯಿ. ಅಮ್ಮ, ಮಧ್ಯರಾತ್ರಿ 2 ಗಂಟೆ ಅಲ್ಲ 3 ಗಂಟೆ ಆಗ್ಲಿ. ಅಮ್ಮ, ಕೊಡ್ತಾ ಇದ್ರೆ ಶಾರ್ಟ್. ಅಮ್ಮ ಅಮಕ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅಮ್ಮ, ಡುಮಕ ಅವ್ನ್ ನನ್ನ ಮಕ್ಕಳು ಸರ್ಕಾರ ಅವ್ರು ಅವ್ನ್ ತಾಯಿನಾಡ
ಅವ್ರ ಅಪ್ಪಂಗ್ ಕೊಟ್ಟಾರ ಅವ್ರ ಏನ್ ಚಿನ್ನ ಮಕಾನ್ ಯಾಕೆ ತೂತ್ ಹೊಡೆ ತರ ಇಟ್ಕೊಂಡಿದ್ದೆ? ಇವಾಗ ಏನು ನಿಮ್ ಓನರ್ ಕಿರಿಕ್ ಮಾಡ್ತಾವನೆ, ಇನ್ನೊಂದ್ ಮನೆಗೆ 1.25 ಲಕ್ಷ ಅಡ್ವಾನ್ಸ್ ಕಟ್ಬೇಕು ತಾನೆ, ಅರೇಂಜ್ ಮಾಡೋಣ ಬಿಡು. ರಾಜು, ಇವಾಗ ಅಮೌಂಟ್ ಅರೇಂಜ್ ಆಗ್ಲಿಲ್ಲ ಅಂತಂದ್ರೆ ಆ ಮನೆನೂ ಹೋಗ್ಬಿಡತ್ತೋ. ವೆನ್ ಐ ಆಮ್ ಫಿಯರ್ ವೈ ಹಿಯರ್, ನಾನು ಇದೀನಲ್ವಾ. ಅಂದ್ರೆ ನೀನ್ ಕೊಡ್ತೀಯ ರಾಜು? ಛೇ, ನೆನ್ನೆ ಸಂಜೆ ಸಿಗ್ಬೇಕಿತ್ತು ನೀನು. ಇವತ್ತು ಬೆಳಿಗ್ಗೆ ತಾನೇ ನೆಲಮಂಗಲದ ಹತ್ರ ಲಕ ಲೇಔಟ್ ಅಲ್ಲಿ 2 ಸೈಟ್ ಹಾಕೊಂಡೆ, ಅಲ್ಲಿ ಕೊಟ್ಬಿಟ್ಟೆ. ಹೋಗ್ಲಿ ಬಿಡು ರಾಜು, ನಾನು ಹಣೆಲ್ ಬರ್ದಿದ್ರೆ ಎಲ್ಲೋ ಒಂದ್ ಕಡೆ ಅರೇಂಜ್ ಆಗತ್ತೆ. ಬರ್ತೀನೋ? ಏಯ್ ಇರೋ, ಈ ರಾಜು ಕೇಳಿದ್ರೆ ಹುಡುಗರು ಪ್ರಾಣನೇ ಕೊಡ್ತಾರೆ, 1.25 ಲಕ್ಷ ಕೊಡಲ್ವಾ? ಇರು, ಅನಿಲಂಗ್ ಕಾಲ್ ಮಾಡ್ತೀನಿ. ಹಲೋ, ಯಾಕೆ ಏನು ಅಂತ ಕೇಳ್ಬೇಡ, ನಮ್ಮ ಹುಡುಗಂಗೆ 1.25 ಲಕ್ಷ ಬೇಕಂತೆ, ಕೊಟ್ಬಿಡು. ನಾ ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಹೋಗ್ಬಿಟ್ಟು 1.25 ಲಕ್ಷ ಇಸ್ಕೋ. ಹಾ ಅಮ್ಮ, ಓ ಹೌದಾ, ದುಡ್ಗಿಡ್ ಬೇಕು ಅಂದ್ರೆ ಹೇಳು, ಅರೇಂಜ್ ಮಾಡ್ಕೊಂಡು ಕೊಡ್ತೀನಿ. ನನ್ನ ಫ್ರೆಂಡ್ ವೈಫಿಗೆ ಬ್ರೈನಲ್ಲಿ ಕಿಡ್ನಿ ಸ್ಟೋನ್ ಆಗೋಗ್ಬಿಟ್ಟಿದ್ದೆ ಅಂತೆ, ಹಾಸ್ಪಿಟ್ಲಿಗೆ ಸೇರ್ಸವನೆ. ಇರೋ ಒಂದು ನಿಮಿಷ. ಹಲೋ ಪಚ್ಚಿ, ಅರ್ಜೆಂಟಾಗಿ 1.25 ಲಕ್ಷ ಕಳಿಸ್ಬೇಕಾಯ್ತು. ಅಯ್ಯೋ ಹೌದಾ, ಅವನ ಮಗಂದು ಸ್ಕೂಲ್ ಫೀಸ್ ಕಟ್ಬಿಟ್ಟೆ ಅಂತ ನೆನ್ನೆ. ರಾಜು ಹೋಗ್ಲಿ ಬಿಡು, ನನ್ಗೋಸ್ಕರ ಸುಮ್ನೆ ನೀನ್ ಯಾಕೆ ಎಲ್ಲರ ಹತ್ರ ಮಾತಾಡ್ತಿದ್ಯಾ? ನಾನೇನೋ ಒಂದು ಅರೇಂಜ್ ಮಾಡ್ಕೊಳ್ತೀನಿ ಬಿಡು. ನಮ್ಮ ಮುನ್ರಾಜು ಕಾಲ್ ಮಾಡ್ತಿದ್ರು. 3ನೇ ರೋಡ್ ಮುನ್ರಾಜು ತಾನೆ, ನಂಗೆ ಪರಿಚಯ ಅವರು. ಹಾ ಅವನೇ ಅವನು ಆಸಾಮಿ, ಸುಮ್ಮನೆ ಯಾರ್ಯಾರಿಗೋ ದುಡ್ಡು ಕೊಡಲ್ಲ, ನಾನು ಕೇಳಿದ್ರೆ ಕೊಡ್ತಾನೆ. ಹಲೋ ಅಪ್ಪಿ, ಅಪ್ಪ ಎಲ್ಲಿ? ಹಾ ರಾಜು ಕಾಲ್ ಮಾಡಿದ್ದಾನೆ ಅಂತ ಹೇಳು, ಹಂಗೆ ಬಚ್ಲು ಮನೆಯಿಂದಾನೆ ಓಡ್ಬಂದ್ಬಿಡ್ತಾನೆ. ಓಕೆ 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 ಓಕೆ, ಬಂದ್ಮೇಲೆ ಮಾಡಕ್ಕೆ ಹೇಳಿ. ಮುನ್ರಾಜು ಸ್ನಾನಕ್ಕೆ ಹೋಗೋನಂತೆ, ಬಂದಿದ ತಕ್ಷಣ ಕಾಲ್ ಮಾಡ್ತಾನಂತೆ. ಅಲ್ಲ ಚಿನ್ನ, ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಇರೋ, ನಮ್ಮ ಹೆಂಗಸ್ರಿಗೆ ಹೇಳಿ 2 ಟೀ ಮಾಡಿಸ್ತೀನಿ. ಇವಳೆ ಮುನ್ರಾಜಣ್ಣ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಮುನ್ರಾಜಣ್ಣ, ಫೋನ್ ಮಾಡಿ ಎಲ್ಲರ ಹತ್ರ ಕಾಸುಗಳು ಕೇಳ್ತಾವನಂತ, ನೀನು ಕೊಟ್ಕಿಟ್ಬಿಟ್ಟಿ. ಆಮೇಲೆ ಇತ್ತೀಚೆಗೆ ನಿನ್ನ ಹಾಕೊಂಡು ಓಡಾಡ್ತಾವನೆ ಸುಮ್ನೆ. ಆಮೇಲೆ ಅಣ್ಣ ಅವನು ನನ್ಗೋಸ್ಕರನೇ ಅಣ್ಣ ಕಾಸು ಕೇಳಿದ್ದು. ನಿನ್ನ ಹೆಸರಲ್ಲೇ ಏನೋ ಸ್ಕೀಮ್ ಆಗ್ತಾವನೆ, ಹುಷಾರು. ಆಯ್ತಣ್ಣ ಆಯ್ತು. ಹಲೋ ಸಂತು, ಒಬ್ಬ ಹುಡುಗನ ಕರ್ಕೊಂಬರ್ತೀನಿ, ಫುಲ್ ಅರ್ಜೆಂಟಲ್ಲಿ ಅವನೇ, ಕಾರ್ ಅಡ ಇಡ್ತಾನೆ ಆಯ್ತಾ? ನೀನು ಯೂಶ್ವಲಿ 5% ಅಲ್ವಾ ಹೇಳೋದು, 10%. ಹಾಂ, ಅದರಲ್ಲಿ 5% ನನಗೆ, 5% ನಿನಗೆ. ಹಾಂ, ಡೀಲ್ ತಾನೆ? ಹಾಂ, ನನ್ನ ಕಡೆಯಿಂದ ಬಂದಿದ್ದಕ್ಕೆ ಮಾತ್ರ 10% ಕೊಡ್ತಿರೋದು ಅಂತ ಹೇಳ್ಬಿಡು, ಮರಿಬೇಡ. ಮೋನ ಟೀ ಬರ್ತಾ ಇದ್ದೆ. ಹೌದು, ನಿನ್ನ ಹತ್ರ ಕಾರ್ ಇದೆ ಅಲ್ವಾ?